ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಶಂಕರ ತುಂಬ ಟೆನ್ಷನ್ ಮಾಡಿಕೊಂಡು ಭುವಿನ ಹಾಸ್ಪಿಟ್ಲಲ್ಲಿ ನೋಡೋಕ್ಕೆ ಅಂತ ಬಂದಿರ್ತಾನೆ. ಆದರೆ ಅಲ್ಲಿ ಪೊಲೀಸ್ ಬಿಡ್ತಾ ಇರಲ್ಲ. ನೋಡಪ್ಪ, ಇಲ್ಲಿ DC ಗೌರಿ ಅವರು ಇರೋದು, ಹಾಗೆ ಅವ್ರ ಮಗಳು ಇರೋದು, DC ಮೇಡಮ್ ಇರೋದು, ಇಲ್ಲಿ ಯಾರು ಒಳಗಡೆ ಹೋಗಂಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರನಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಆವಾಗ ಶಾಕ್ ಆಗಿಬಿಟ್ಟು ಭುವಿನ ನೆನಪಿಸ್ಕೊತಾ ಇರ್ತಾನೆ. ಇದೇನಿದು, ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಇವಳು ಬಂದಿದ್ದಾಳಲ್ಲ, ಇನ್ಸ್ಪೆಕ್ಷನ್ಗೆ ಅಂತ ಬಂದವಳು ಎಕ್ಸಾಮ್ ಬರೀತಿದ್ದಾಳಲ್ಲ ಅಂದಾಗ, ನಮ್ಮಮ್ಮನೂ ಪಾಸಾದರು, ನೀವು ಪಾಸಾದ್ರಿ ಅಂತ ನಡೆದಿದ್ದ ಘಟನೆ ಎಲ್ಲನೂ ಸಹ, ಭುವಿ ಹೇಳಿದ ಘಟನೆ ಎಲ್ಲನೂ ಸಹ ಇಲ್ಲಿ ನೆನಪಿಸ್ಕೊಂಡು ಶಂಕರ ಹಾಗೆ ನಿಂತ್ಕೊಬಿಡ್ತಾನೆ. ಮತ್ತೆ ಇನ್ನೊಂದ್ಸಲ ಹೇಳಿ, ಯಾರು ಪೊಲೀಸಪ್ಪ ಇಲ್ಲಿರೋದು ಅಂತ ಅಂದಾಗ, DC ಯಾರು ಅಂದಾಗ, ಗೌರಿ ಮೇಡಮು DC ಅವ್ರ ಮಗಳು ಭುವಿ ಅಂತ ಅಂದಾಗ ಕೇಳಿಬಿಟ್ಟು ಶಾಕಾಗಿ ಹಾಗೆ ಕುಸ್ದು ಬಿದ್ದುಬಿಡ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಗಂಗಾ ಓಡಿ ಬಂದುಬಿಟ್ಟು, ಇಲ್ಲಿಲ್ಲ ಬಾ ಭುವಿ, ಇಲ್ಲಿಲ್ಲ ಬಾ ಹೋಗೋಣ ಶಂಕರ ಅಂತ ಅಂದಾಗ, ನಿಲ್ಲು, ಅಲ್ಲೇ ನಿಲ್ಲು, ಬರಬೇಡ ಅಂತ ತಳ್ಳಿಬಿಡ್ತಾಳೆ. ಆಗ ಮತ್ತೆ ಪೊಲೀಸಪ್ಪನ ಮಗಳ ಹೆಸರೇನು ಅಂತ ಅಂದಾಗ, ಪೊಲೀಸವ್ರು ಹೇಳ್ತಾ ಇರ್ತಾರೆ, ಭುವಿ ಕಣಪ್ಪ ಅಂತ ಅಂದಾಗ ತನ್ನ ಭುವಿನೆಲ್ಲ ನೆನೆಸ್ಕೊತಾ ಇರ್ತಾನೆ. ಭುವಿ ಹಾಡಿದ ಮಾತಿರ್ಬೋದು, ಸ್ಟೇಜ್ ಮೇಲೆ ತನ್ನ ಅಪ್ಪನ ನಾನು ನೋಡೇ ಇಲ್ಲ ಇದುವರೆಗೂ, ನಾನು ನೋಡಬೇಕು ಅಂತ ಬಯಸ್ತಿರೋ ಜೀವ ನಮ್ಮಪ್ಪ. ನಮ್ಮ ಅಪ್ಪನ ಜೊತೆ ನಾನು ಆಟ ಆಡಿಲ್ಲ, ನನ್ನ ಜೊತೆ ಅವರಿಲ್ಲ ಅನ್ನೋದೆಲ್ಲ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಭುವಿ ಜೊತೆ ಎಲ್ಲ ಆಟ ಆಡಿದ್ದು, ಅವಳು ಓದ್ಕೊಟ್ಟಿದ್ದು, ಎಕ್ಸಾಮ್ ಬರ್ಸಿದ್ದು ಎಲ್ಲನೂ ನೆನಪಿಸ್ಕೊಂಡು ಹಾಗೆ ಖುಷಿ ಪಡ್ತಾ ಕುಣಿದು ಕುಪ್ಪಳಿಸ್ತಾ ಇರ್ತಾನೆ. ಆವಾಗ ಕೋಳಿಗೆ ಹೇಳ್ತಾ ಇರ್ತಾನೆ, ನನ್ನ ಮಗಳು ಬದುಕಿದಳು ಕಣೋ, ನನ್ನ ಮಗಳೇ ಭುವಿ ಆಯಿತಾ, ನನ್ನ ಮಗಳು ನನಗೆ ಸಿಕ್ಬಿಟ್ಲು ಅಂತ ಹಾಸ್ಪಿಟಲಲ್ಲೇ ತುಂಬ ಖುಷಿಯಿಂದ ಕುಣಿದಾಡ್ತಾ ಕೋಳಿನ ಎತ್ಕೊಂಡು ಮುದ್ದಾಡ್ತಾ ಇರ್ತಾನೆ. ಹಾಗೆ ದೇವ್ರ ಹತ್ರ ಬಂದುಬಿಟ್ಟು, ದೇವರೇ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಆಯಿತಾ, ನನ್ನ ಮಗಳು ಬದುಕಿದ್ದಾಳೆ, ನನ್ನ ಮಗಳನ್ನ ಸಾಯಿಸಿದರೆ ನನ್ನ ಅಮ್ಮೇರು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಜೀವಂತವಾಗಿದ್ದಾಳೆ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ದೇವ್ರ ಹತ್ರ ಕೈ ಮುಗಿತಾ ಇರ್ತಾನೆ. ದೇವರೇ, ಭುವಿ ನನ್ನ ಮಗಳು ಆಯಿತಾ, ಅವಳೇ ನನಗೆ ಓದೋದೆಲ್ಲ ಹೇಳ್ಕೊಟ್ಟಿದ್ದು, ಕೈ ತುತ್ತೆಲ್ಲ ತಿನ್ನಿಸಿದ್ಲು, ಆದರೆ ಇವಳೇ ನನ್ನ ಮಗಳು ಅಂತ ನನಗೆ ಗೊತ್ತಾಗಲಿಲ್ಲ, ನನ್ನ ಮಗಳು ಜೀವಂತ ಆಗಿದ್ದಾಳೆ, ಇದಕ್ಕೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿ ದೇವರೇ ಅಂತ ಬೇಡ್ತಾ ಇರ್ತಾನೆ. ಅಯ್ಯೋ ಶಂಕರ, ನಿನ್ನ ಮಗಳು ಸಿಕ್ಕಿದ್ಲು ಕಣೋ, ನನ್ನ ಮಗಳು ಸಿಕ್ಕಿದ್ಲು ಅಂತ ಖುಷಿಯಿಂದ ದೇವ್ರ ಹತ್ರ ಬೇಡ್ತಾ ಇರ್ತಾನೆ. ಅಲ್ಲಿಗೆ ಗಂಗನೂ ಸಹ ಬಂದಿರ್ತಾಳೆ. ಅವಳು ಇದೇನಪ್ಪ ಮಾಡೋದು, ಈ ಥರ ಗೊತ್ತಾಯ್ತಲ್ಲ ಶಂಕರನಿಗೆ ತನ್ನ ಮಗಳು ಭುವಿ ಅಂತ ಗೊತ್ತಾಯ್ತಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಂಕರ ಗಂಗನ ನೋಡಿ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಬಿಟ್ಟು ಹಾಗೆ ನೋಡ್ತಾ ಇರ್ತಾನೆ. ಆವಾಗ ಗಂಗಾ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಏನು ಮಾಡಲಿ ಆಯಿತಾ, ಯಾಕಂದರೆ ಗೌರಿ ಮತ್ತು ಶಂಕರ ಒಂದಾದರೆ ನನ್ನ ಗತಿ ಏನು, ಏನಾದರೂ ಥಿಂಕ್ ಮಾಡು ಗಂಗಾ ಅಂತ ತನ್ನ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಹಾಗೆ ಬಂದು ಆ ಶಂಕರ ನೋಡ್ತಾ ಇರ್ತಾನೆ. ಗಂಗನ ನೋಡಿ ಹಳೆ ದಿನ ನೆನ್ಪು ಮಾಡ್ಕೋತಾ ಇರ್ತಾನೆ. ಅವತ್ತು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅಲ್ಲಿ ಮೆಡಿಕಲ್ ರಿಪೋರ್ಟ್ ಇಟ್ಕೊಂಡು ಗಂಗಾ ಓದ್ತಾ ಇದ್ಲು, ಕೇಳಿದರೆ ಡಾಕ್ಟ್ರನ್ನ ಹೋಗಿ ಕೇಳಿದ್ದಕ್ಕೆ ನಿಮ್ಮ ಮಗುನ ತೆಗ್ಸಿದ್ದಾಳೆ ಅಂತ ಹೇಳಿದರು ಅಂತ ಹೇಳಿದ್ದೆಲ್ಲ ನೆನ್ಪು ಮಾಡಿಕೊಂಡು ಕುತ್ತಿಗೆ ಸಿರ ಇಸ್ಕೊಂಡು ಸಾಯ್ಸೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಈ ಕಡೆ ಶಂಕರ ಗಂಗನ ಸಾಯ್ಸೋಕ್ಕೆ ಹೋಗ್ತಾ ಇರ್ತಾನೆ. ಆಗ ಬೇಡ ಬೇಡ ಅಂತ ಇವಳು ಬೇಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಹಾಸ್ಪಿಟ್ಲಿಗೆ ಡಾಕ್ಟರ್ ಬಂದುಬಿಟ್ಟು ಮಾತಾಡಿಸ್ತಾ ಇರ್ತಾರೆ, ಭುವಿನ ಫೈನಾ, ಇವಾಗ ಹೇಗಿದೆಯಾ ಅಂದಾಗ, ಸೂಪರ್ ಅಂಕಲ್, ನಾನು ಚೆನ್ನಾಗಿದ್ದೀನಿ ಅಂತ ಭುವಿ ಹೇಳ್ತಾ ಇರ್ತಾಳೆ. ಹಾಗೆ ಗೌರಿನೂ ಸಹ ಹೇಳ್ತಾ ಇರ್ತಾಳೆ, ಚೆನ್ನಾಗಿದ್ದೀನಿ, ನನಗೆ ತುಂಬ ಭಯ ಆಗಿತ್ತು, ದೊಡ್ಡ ಟೆನ್ಷನ್ ಆಗಿತ್ತು ಭುವಿದೆ ಅಂತಂದಾಗ, ಇಲ್ಲ ಒಳ್ಳೆಯವ್ರಿಗೆ ಒಳ್ಳೆಯದೇ ಸಹ ಆಗೋದು ಆಯಿತಾ, ನೀನು ಟೆನ್ಷನ್ ತೊಗೋಬೇಡ, ಆದರೆ ಕಾರು ಡಿಕ್ಕಿ ಹೊಡೆದಿತ್ತಲ್ಲ ಆಕ್ಸಿಡೆಂಟಲ್ಲಿ ನೋಡಿದ್ದಕ್ಕೆ ನನಗೆ ಭಯನೇ ಆಗಿತ್ತು, ಜೀವಂತವಾಗಿ ಇದ್ದಾರೋ ಇಲ್ವೋ ಅಂತ ಅಂದ್ಕೊಬಿಟ್ಟಿದ್ದೆ, ದೇವ್ರ ದಯದಿಂದ ಎಲ್ಲ ಒಳ್ಳೆಯದಾಯಿತೆ, ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ ಗೌರಿ ಅಂತ ಈ ಕಡೆ ಡಾಕ್ಟರು ಹೇಳ್ತಾ ಇರ್ತಾರೆ. ಆ ಕಡೆ ವಿಜಯ್ ಸಹ, ಹೌದು ನನಗೂ ತುಂಬ ಟೆನ್ಷನ್ ಆಯಿತು, ಹೆಂಗ ದೇವ್ರ ದಯದಿಂದ ನಾವು ಪಾರಾದ್ವಿ ಅಂತ ಹೇಳ್ತಾ ಇರಬೇಕಾದ್ರೆ, ಏನೂ ತೊಂದರೆ ಇಲ್ಲ ತಾನೆ ಅಂತ ಅಂದಾಗ, ಏನೂ ಇಲ್ಲ ಆಯಿತಾ, ಸಣ್ಣ ಪುಟ್ಟ ಗಾಯ ಆಗಿದೆ, ಅದೆಲ್ಲ ಹುಷಾರಾಗುತ್ತೆ, ನಾನು ಕೊಟ್ಟಿರೋ ಮೆಡಿಸನ್ನ ನೀವು ತೊಗೊಳ್ಳಿ, ಬಟ್ ಇಲ್ಲಿರೋದೇನು ಬೇಡ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ, ನನ್ನ ಕಾರಲ್ಲೇ ನಾನು ಕಳಿಸ್ಕೊಡ್ತೀನಿ, ಡ್ರೈವರ್ನ ಕಳಿಸ್ತೀನಿ, ಹುಷಾರಾಗಿ ನೀವು ಮೆಡಿಸನ್ ಎಲ್ಲ ತೊಗೋಬೇಕು ಅಂತ ಅಂದಾಗ, ಥ್ಯಾಂಕ್ಸ್ ಕೊಡೋ ಅಂತ ಇಲ್ಲಿ ಗೌರಿ ಹೇಳ್ತಾ ಇರ್ತಾರೆ. ಆ ಡಾಕ್ಟರು ಗೌರಿ ಫ್ರೆಂಡ್ ಆಗಿರ್ತಾರೆ. ಸರಿ ಆಯಿತು, ಇದೆಲ್ಲ ಇಟ್ಸ್ ಮೈ ಪ್ಲೆಜರ್ ಆಯಿತಾ, ನೀನು ಟೆನ್ಷನ್ ತೊಗೋಬೇಡ, ಬಾ ನಾನೇ ಬಿಟ್ಟು ಬರ್ತೀನಿ ಅಂತ ಇಲ್ಲಿ ಡಾಕ್ಟರು ಗೌರಿನ ಕರ್ಕೊಂಡು ಬರ್ತಾ ಇರ್ತಾರೆ. ಇನ್ನೊಂದು ಕಡೆ ಶಂಕರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಅವಳನ್ನ ಸಾಯ್ಸೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ, ನನ್ನ ಮಾತು ಕೇಳು ಶಂಕರ, ನನ್ನ ಮಾತು ಕೇಳು ಶಂಕರ ಅಂತ ಇಲ್ಲಿ ಗಂಗಾ ಕೇಳ್ತಾ ಇರ್ತಾಳೆ. ನಿನ್ನ ಮಾತು ಕೇಳಲ್ಲ ಆಯಿತಾ, ನಿನಗೆ ನಾನು ಏನು ಅನ್ಯಾಯ ಮಾಡಿದೆ, ನಮ್ಮ ಮಮ್ಮಿಯವರ ದೂರ ಮಾಡಿದೆ, ನನ್ನ ಮಗು ಸತ್ತಿದೆ ಅಂತ ನೀನು ಸುಳ್ಳು ಹೇಳ್ದಲ್ಲ, ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಕಣಮ್ಮಿ ಅಂತ ಸಾಯ್ಸೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕೋಳಿ ಎಲ್ಲರೂ ಸಹ ಬಂದು ಬಿಡಿಸ್ತಾ ಇರ್ತಾರೆ. ಆದರೂ ಸಹ ಅವನು ಬಿಡಲ್ಲ. ಆವಾಗ, ಹೌದಾ, ನನ್ನನ್ನು ಸಾಯಿಸ್ತೀಯಾ, ಸಾಯಿಸು, ಆದರೆ ನೀನು ಏನು ಮಾಡಿದರೂ ಸಹ ನಿಜ ಯಾವತ್ತೂ ಗೊತ್ತಾಗಲೇಬೇಕು ಅಂತ ಅಂದಾಗ, ಏನು ಹೇಳ್ತಾ ಇದೆಯಾ ಅಂದಾಗ, ಹೌದು ನಾನು ಹೇಳ್ತಾ ಇದ್ದೀನಿ, ಏನು ಕೇಳ್ಕೊ ಗೊತ್ತಾ, ಅದು ಗೌರಿ ಮಗುನೇ ಹೌದು, ಆದರೆ ಅದಕ್ಕೆ ಅಪ್ಪ ನೀನು ಅಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕಾಗಿ ಹಾಗೆ ಶಂಕರ ನಿಂತ್ಕೊಬಿಡ್ತಾನೆ.
ಏನು ಹೇಳ್ತಾ ಇದೀಯಾ? ಹಾಗಾದರೆ ಅಪ್ಪ ನಾನಲ್ವಾ ಇನ್ಯಾರು ಅಂತ ಅಂದ ತಕ್ಷಣವೇ ಹೌದು ನಿಜವಾಗ್ಲೂ ಅದು ನಿನ್ನ ಮಗು ಅಲ್ಲ, ಅಲ್ಲಿ ನೋಡು ಬರ್ತಾ ಇದ್ದಾರೆ ನಿನ್ನ ಕಣ್ಮುಂದೆ ಸಾಕ್ಷಿ ಬರ್ತಾ ಇದೆಯಲ್ಲ, ಆ ಡಾಕ್ಟ್ರಿಗೂ ಮತ್ತು ಗೌರಿಗೂ ರಿಲೇಷನ್ ಸಂಬಂಧ ಇದೆ ಆಯಿತಾ, ಲಿವಿಂಗ್ ಟುಗೆದರ್ ಅಂತ ಹೇಳ್ತಾರೆ. ಅವರು ಮದುವೆ ಆಗದಿದ್ರೂ ಸಹ ಸಂಬಂಧನ ನಡೆಸ್ತಾ ಇದ್ದಾರೆ. ಭೂವಿ ಅವರಿಗೆ ಹುಟ್ಟಿರೋ ಮಗಳು ನೀನೇ ನೋಡ್ತಿದ್ದೀಯಲ್ಲ ಎಷ್ಟು ಖುಷಿಯಾಗಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಡಾಕ್ಟ್ರು ಭೂವಿನ ಎತ್ಕೊಂಡು ಬರ್ತಾ ಇರ್ತಾರೆ. ಈ ಕಡೆ ಗೌರಿನೂ ಸಹ ನಗ್ನಗ್ತಾ ಮಾತಾಡ್ತಾ ಇರೋದನ್ನ ನೋಡಿ ಈ ಕಡೆ ಅನುಮಾನ ಇನ್ನು ಶಂಕರನಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಆಗ ಹಳೆದನ್ನೆಲ್ಲ ನೆನಪು ಮಾಡ್ಕೊತಾ ಇರ್ತಾನೆ. ಒಂದಿನ ಗೌರಿ ಮತ್ತು ಶಂಕರ ಇಬ್ಬರು ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅಲ್ಲಿ ಕೇಳ್ತಾ ಇರ್ತಾನೆ, ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯ ಅಂದಾಗ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೀವು ಅಂತಂದಾಗ ನಾನು ಅಷ್ಟೇ ನಿಮಗೆ ಪ್ರಾಣ ಕೊಡೋವಷ್ಟು ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಗೌರಿ ಕಣ್ಣಲ್ಲಿ ನೀರು ತುಂಬ್ಕೋತಾಳೆ. ಆವಾಗ ನೀನು ಒಂದೇ ಒಂದು ಮಾತು ಕೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಏನು ಹೇಳು ಅಂತ ಅಂದಾಗ, ನಾನು ಸತ್ತೋದ್ರೆ ನೀವೇನು ಮಾಡ್ತೀರಾ, ಇನ್ನೊಂದು ಮದುವೆ ಆಗ್ತೀರಾ ಅನ್ಬೇಕಾದ್ರೆ ಖಂಡಿತ ನಾನು ಆಗಲ್ಲ, ನಾನು ಲೈಫ್ ಲಾಂಗ್ ಹಾಗೇ ಇದ್ಬಿಡ್ತೀನಿ ಅಂತ ಇಲ್ಲಿ ಶಂಕರ ಹೇಳ್ತಾ ಇರ್ತಾನೆ. ಗೌರಿನೂ ಸಹ ನೀವೇ ನನ್ನ ಪ್ರಪಂಚ, ನಿಮ್ಮನ್ನು ಬಿಟ್ಟು ನಾನು ಯಾವತ್ತೂ ಸಹ ದೂರ ಆಗಲ್ಲ, ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕೂ ಆಗಲ್ಲ ಅಂತ ಹೇಳಿದ್ದನ್ನೆಲ್ಲ ನೆನಪು ಮಾಡಿಕೊಂಡು ಈ ಕಡೆ ಸಿಕ್ಕಾಬಟ್ಟೆ ಶಂಕರ ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ಬಾ ನಾನು ಕರ್ಕೊಂಡು ಹೋಗ್ತೀನಿ, ನಿಜ ಏನು ಅಂತ ನಾನು ಇವತ್ತು ನಿನಗೆ ಹೇಳ್ತೀನಿ, ಅವತ್ತೇ ಹೇಳಬೇಕಿತ್ತು ಆದರೆ ನೀನು ತುಂಬ ನೋವು ಆಗಿತ್ತಲ್ಲ ನಿನ್ನ ಮನಸ್ಸಿಗೆ, ಅದಕ್ಕೋಸ್ಕರ ನಾನು ಏನು ಹೇಳಲಿಲ್ಲ ಅಂತ ಗಂಗಾ ನಾಟಕ ಮಾಡಿಕೊಂಡು ಬಾ ಬಾ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಬೇಡ ಬಿಡು ಅಂತ ಅಂದ್ಬಿಟ್ಟು ಶಂಕರ ಹಾಗೆ ತಲೆಮರೆಸ್ಕೊಂಡು ಸುಮ್ಮನಾಗ್ಬಿಟ್ಟು ಹಿಂದಗಡೆ ಬಂದು ಕಣ್ಣೀರು ಹಾಕ್ತಾ ಇರ್ತಾನೆ. ಆಗ ಗಂಗಾ ನಾನು ಹೇಳಿದ್ದು ಒಳ್ಳೆ ಕೆಲಸ ಆಯಿತು ಆಯಿತಾ, ಇವಾಗ ಹೇಗಿದ್ರು ಸಹ ಇವನು ನಂಬಿದ್ದಾನೆ, ಹಾಗೆ ನಂಬ್ಕೊಳ್ಳಿ, ಇವರು ಅದೇ ಸಮಯಕ್ಕೆ ಬಂದಿದ್ದು ಸಹ ನನಗೆ ಯೂಸ್ ಆಯಿತು, ಇನ್ಯಾವತ್ತೂ ಸಹ ನನ್ನ ಶಂಕರನಿಂದ ನನ್ನನ್ನು ದೂರ ಮಾಡೋಕ್ಕಾಗಲ್ಲ, ಯಾವತ್ತಿದ್ರೂ ಶಾಶ್ವತವಾಗಿ ಗೌರಿ ದೂರ ಆಗ್ತಾಳೆ, ಗಂಗಾ ಯಾವತ್ತಿದ್ರೂ ಹತ್ರ ಆಗ್ತಾಳೆ, ಇದೇ ಒಳ್ಳೆ ಉಪಾಯ, ನಾನು ಮಾಡಿದ್ದು ಸರಿಯಾಯಿತು ಅಂತ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಗೌರಿ ಮತ್ತು ಭುವಿ ಎಲ್ಲರೂ ಸಹ ಹೋಗ್ತಾ ಇರ್ತಾರೆ. ಈ ಕಡೆ ತಲೆ ಮರೆಸ್ಕೊಂಡು ಹಾಗೆ ಶಂಕರ ನಿಂತ್ಕೊಬಿಡ್ತಾನೆ. ತನ್ನ ಪಾಡಿಗೆ ತಾನು ಗೌರಿ ಕಾರ್ ಹೊತ್ಕೊಂಡು ಹೋಗ್ತಾ ಇರ್ತಾಳೆ. ತುಂಬ ಶಂಕರ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಮನೆಗೆ ಹೊರಡ್ತಾನೆ. ಅವ್ನ ಹಿಂದೆ ಗಂಗನೂ ಸಹ ಹೊರಡ್ತಾ ಇರ್ತಾಳೆ. ಆವಾಗ ಶಂಕರನ ಫ್ರೆಂಡ್ಸು ಯೋಚನೆ ಮಾಡ್ತಾ ಇರ್ತಾರೆ, ಕೋಡಿ ಯೋಚನೆ ಮಾಡ್ತಾ ಇರ್ತಾನೆ ಏನ್ಲ ಹಿಂಗಾಯಿತು ಅಂತ. ಅಲ್ಲ ಕಣ್ಲ ನಿಜವಾಗ್ಲೂ ಭುವಿ ಶಂಕರ ಅವ್ರ ಮಗಳು ಆಯಿತಾ, ಆದರೆ ಯಾಕೆ ಈ ಥರ ಸುಳ್ಳು ಹೇಳಿದ್ಲು ಗಂಗಾ ಅಂದಾಗ ಅವಳು ಬುದ್ಧಿ ಗೊತ್ತಿಲ್ವಾ, ಏನೋ ಪ್ಲ್ಯಾನ್ ಮಾಡೋಕ್ಕೆ ಈ ಥರ ಮಾಡಿದ್ದಾಳೆ, ಆದರೆ ನಾವು ಅಂಕಲ್ನ ಇಟ್ಕೊಂಡು ಏನಾದರೂ ಮಾಡಿ ಇದಕ್ಕೆ ಸರಿಯಾದ ಪರಿಹಾರನ ನಾವು ಕೊಡಬೇಕು ಅಂತ ಈ ಕಡೆ ಶಂಕರ ಫ್ರೆಂಡ್ಸು ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಶಂಕರ ಮಾತ್ರ ಗೌರಿನ ತಪ್ಪಾಗೆ ತಿಳ್ಕೊಂಡು ಗೌರಿ ಮೇಲೆ ಇನ್ನೂ ದ್ವೇಷನ ಜಾಸ್ತಿ ಮಾಡ್ಕೋತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.